ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗಸ್ತ್ವ ಕರ್ಮಣಿ. ಇವಾಗ ಒಂದು ನಾವು ಕರ್ಮ ಮಾಡ್ತೀರಿ. ಕರ್ಮ ಅಂದ್ರೆ ಇಲ್ಲಿ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಇಲ್ಲಿ ಕರ್ಮಿ ಅಂದ್ರೆ ಒಳ್ಳೆಯವನು, ಒಳ್ಳೆ ಕೆಲಸ ಮಾಡೋವನ್ನ ಕರ್ಮಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ಕರ್ಮ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಆದ್ರೆ ಅದ್ರ ರಿಸಲ್ಟ್ ಯಾವಾಗೂ ನಮ್ಗೆ ಬರುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ರಿಸಲ್ಟ್ ಬರುತ್ತೆ. ಆದ್ರೆ ಕೆಟ್ಟ ಕೆಲಸ ಮಾಡೋನು ಕೆಟ್ಟ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾನ, ನನ್ಗೆ ಬರ್ಲಿ ಅಂತ ಅನ್ಕೊಂತಾನ? ಅದೇ ರೀತಿ ಸೇಮು ಇವಾಗ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಅದು ಬಂದೇ ಬರುತ್ತೆ, ಒಳ್ಳೆ ಒಂದು ರಿಸಲ್ಟ್ಸ್ ಬಂದೇ ಬರುತ್ತೆ. ಆದ್ರೆ ನಾವು ಅದನ್ನ ಅಪೇಕ್ಷಿಸಬಾರ್ದು. ನನ್ಗೆ ಒಳ್ಳೇದು ಏನಪ್ಪ, ನಾನು ಇಷ್ಟೊತ್ತು ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಇವ್ರು ಹೇಳಿದ್ರು ಈ ತರ ಒಳ್ಳೇದಾಗುತ್ತೆ, ಯಾಕೆ ಒಳ್ಳೇದಾಗ್ತಾ ಇಲ್ಲ? ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಪೂರ್ವ ಜನ್ಮದಲ್ಲಿ ನೀವು ಅಷ್ಟೊಂದು ಪಾಪಗಳು ಮಾಡಿದ್ದೀರಾ, ಫಸ್ಟ್ ಅದು ಕ್ಲಿಯರ್ ಆಗುತ್ತೆ, ಅದಾದ್ಮೇಲೆ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಇದನ್ನ ನಾವು ಅಪೇಕ್ಷಣೆ ಮಾಡಬಾರ್ದು. ಇವಾಗ ಕೆಟ್ಟವ್ರು ಹೇಗೆ ಕೆಟ್ಟ ಕೆಲಸಕ್ಕೆ ಅವ್ರ ರಿಸಲ್ಟನ್ನ ಅಪೇಕ್ಷಣೆ ಮಾಡೋದಿಲ್ವೋ, ಅದೇ ರೀತಿ ನಾವು ಒಳ್ಳೆ ಕೆಲಸಕ್ಕೆ ನಾವು ರಿಸಲ್ಟನ್ನ ಅಪೇಕ್ಷಣೆ ಮಾಡಬಾರ್ದು. ಕೆಟ್ಟವ್ರು ಕೆಟ್ಟದಾಗೇ ಆಗುತ್ತೆ ತಾನೆ, ಅದೇ ರೀತಿ ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಸೊ ನಾವು ಅದನ್ನ ಅಪೇಕ್ಷಿಸಿದಂತೆ ಅದು ಒಂದು ಕೆಟ್ಟ ಕ್ಯಾಟಗರಿಯಲ್ಲಿ ಹೋಗಿ ಸೇರ್ಕೊಳ್ತಾ ಇರುತ್ತೆ, ಅದು ಪಾಪದ ಕ್ಯಾಟಗರಿಯಲ್ಲಿ ಹೋಗಿ ಸೇರ್ಕೊಳ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಾವು ಪೂರ್ವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದಿರೋ, ಆ ತಪ್ಪನ್ನ ಪ್ರಶ್ನೆ ಮಾಡಿ ನಾವು ಇವತ್ತು ಒಳ್ಳೇದಾಗ್ಬೇಕು ಅಂತ ನಾವು ಅನ್ಕೊಂತಾ ಇದ್ರೆ ಅದು ತಪ್ಪಾಗುತ್ತೆ. ಸೊ ಆ ತರ ನಾವು ಕರ್ಮಗಳನ್ನ ಮಾಡ್ಬೇಕು. ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಾರ್ಗೂ ಧ್ಯಾನದಿಂದ ಉಪಯೋಗ ಆಗಿದೆ ತಾನೆ, ಎಲ್ಲಾರ್ಗು, ಅದಕ್ಕೆ ನೀವು ಬರ್ತಾ ಇರೋದು ಇಲ್ಲಿ. ಅಂದ್ರೆ ಧ್ಯಾನ ಅನ್ನೋದು ಎಷ್ಟು ಬೇಗನೆ ಪಾಪಗಳನ್ನ ಕಳಿಯುತ್ತೆ ಅಂದ್ರೆ, ನಾರ್ಮಲ್ ಆಗಿ ಒಂದು 40 ಡೇಸ್ ಮಾಡಿದ್ರೆ ಅವ್ನಿಗೆ ಒಳ್ಳೇದಾಗತ್ತೆ, ಅವ್ನ ಕರ್ಮಗಳೆಲ್ಲ ಕಳ್ದಿ ಅವ್ನಿಗೆ ಒಳ್ಳೇದಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದು ಧ್ಯಾನದ ಪವರು. ಸೊ ಈ ಧ್ಯಾನ ಮಾಡ್ತಾ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಅದರಿಂದ ಒಳ್ಳೇದನ್ನ ನಾವು ಅಪೇಕ್ಷಣೆ ಮಾಡಬಾರ್ದು. ಇವಾಗ ಧ್ಯಾನ ಪ್ರಚಾರ ಮಾಡ್ತೀರಿ, ಶಾಖಾಹಾರದ ಪ್ರಚಾರ ಮಾಡ್ತೀರಿ, ನಾವಿಷ್ಟೆಲ್ಲ ಒಳ್ಳೇದು ಮಾಡ್ತಿದ್ವಿ, ಮತ್ತೆ ದೇವ್ರು ಯಾವ್ದನ್ನ ನಮ್ಗೆ ಕಷ್ಟವನ್ನ ಕೊಟ್ಬಿಟ್ರೆ ನಾವ್ ಏನ್ ಅನ್ಕೊಬೋದು, ಈ ತರ ಎಲ್ಲ ಮಾಡ್ತಾ ನಾನು ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ನನ್ಗೆ ಕೆಟ್ಟದಾಗ್ತಾ ಇದೆ ಅಂತ ನೀವು ಅನ್ಕೊಳ್ಬೋದು. ಆದ್ರೆ ಅದೆಲ್ಲ ಒಂದೊಂದು ಲೇಯರ್ ವೈಸ್ ಆಗಿ ಆ ಪಾಪಗಳು ಕಳೆದ ಹೋಗುತ್ತದೆ. ಇವಾಗ ನಾವು 41 ದಿನ ಮಾಡಿರ್ತೀರಿ, 41 ದಿನ ಅದರಲ್ಲಿ 30 ದಿನದಲ್ಲಿ ಪಾಪಗಳೆಲ್ಲ ಕಳಿಯುತ್ತೆ, ಇನ್ನು 11 ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಆದ್ರೆ 30 ದಿನದಲ್ಲಿ ಕಳ್ದಿದ್ ಪಾಪ ಸ್ವಲ್ಪನೇ, ಯಾಕಂದ್ರೆ ನೀವು ಪಾಪ ಜಾಸ್ತಿ ಮಾಡಿರ್ತೀರ, ಅದು ಬರ್ತಾ ಇನ್ನು ಸ್ವಲ್ಪ ಕಳ್ತಾ ಬರುತ್ತೆ. ಅದಾದ್ಮೇಲೆ ಧ್ಯಾನ ಮಾಡಿದ ಆದ್ಮೇಲೆನು ನಿಮ್ಗೆ ಕಷ್ಟ ಬರ್ಬೋದು, ಯಾಕಂದ್ರೆ ಆ ಪಾಪಗಳು ಮಿಕ್ಕಿದ ಪಾಪಗಳು ಕಳೀತಾ ಹೋಗುತ್ತೆ. ಸೊ ಆದ್ರಿಂದ ನೀವು ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಧ್ಯಾನ ಮಾಡೋದನ್ನ ನಿಲ್ಲಿಸಬಾರ್ದು, ಧ್ಯಾನ ಪ್ರಚಾರ ಮಾಡೋದನ್ನ ನಿಲ್ಲಿಸಬಾರ್ದು. ಇದನ್ನ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಾನ್ ನಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯತ್ತಂ ವೇದ ಸ ವೇದವಿತು. ಈ ಶ್ಲೋಕದಲ್ಲಿ ಇವಾಗ ನಮ್ಮ ಒಂದು ಜೀವನನ, ಕಂಪ್ಲೀಟ್ ಜೀವನ ಇದೆಯಲ್ಲ, ಅದನ್ನ ಒಂದು ಅಶ್ವತ್ಥ ಮರಕ್ಕೆ ಇಲ್ಲಿ ಶ್ರೀಕೃಷ್ಣ ಭಗವಾನ್ ಹೋಲಿಸ್ತಾ ಇದ್ದಾರೆ. ಅಶ್ವತ್ಥ ಮರ ಅಲ್ಲಿ ಕೊಂಬೆಗಳು ಕೆಳಗಡೆ ಇದೆ, ಆ ಕೊಂಬೆಗಳೇನು ಅಂದ್ರೆ ನಾವು, ಆದ್ರೆ ಬೇರ್ ಮೇಲೆ ಇರುತ್ತೆ. ಬೇರ್ ಯಾರು ಅಂದ್ರೆ ಭಗವಂತ. ಇವಾಗ ಕೊಂಬೆಗಳು ನಾವು ಕೆಳಗಡೆ ಇದೀರಿ ಅಂದ್ಬಿಟ್ಟು, ಅಂದ್ರೆ ಭೂಲೋಕದಲ್ಲಿ ಇದೀರಿ ಅಂತ ನಾವು ಡಿಸೈಡ್ ಮಾಡಕ್ಕಾಗತ್ತಾ? ಮರ ಹೆಂಗ್ ಬೆಳೆಯುತ್ತೆ, ಏನ್ ಮಾಡುತ್ತೆ, ಯಾವ ರೀತಿ ಅಂತ ನಾವು ಡಿಸೈಡ್ ಮಾಡಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಬೇರುಗಳು ಮೇಲೆ ಬಂದಿರ್ಬೋದು, ಆದ್ರೆ ಕೆಳಗಡೆಯಿಂದ ಅದ್ ಮೇಲೆ ಬಂದಿರುತ್ತೆ. ಆ ತರ ಕೆಳಗಡೆಯಿಂದ ಯಾರು ಭೂಲೋಕದಲ್ಲಿ ಸಾಧನೆ ಮಾಡ್ಕೊಂಡು, ಇವಾಗ ಹನುಮ ಅಂತ ಹೇಳ್ತೀರಿ, ಬಜರಂಗ್ ಬಲಿ ಇಲ್ಲೇ ಇದ್ದಾರೆ, ಅವರು ಮೊದಲು ಮನುಷ್ಯಾಗೆ ಹುಟ್ಟಿರೋದು, ಸಾಧನೆ ಮಾಡ್ತಾ ಅವ್ರು ಆಂಜನೇಯ ಆದ್ರು. ಇಲ್ಲ ಅಂದ್ರೆ ಅವರು ಮನುಷ್ಯರೇ. ಇವಾಗ ಅವರು ಬೇರಿನ ಲೆವೆಲ್ ಅಲ್ಲಿ ಬಂದಾಕಿದ್ದಾರೆ. ಬೇರು ಮೊದಲು ಸ್ಟೆಮ್, ಅದು ಕಾಂಡ, ಅದು ಬೇರಾಗಿ ಕನ್ವರ್ಟ್ ಆಯ್ತು. ಆ ಬೇರು ಮೇಲೆ ಹೋಗಿ ಭಗವಂತನ ಪೊಸಿಷನ್ಗೆ ಹೋದ್ನು. ಸೊ ಆ ರೀತಿ
ನಾವು ಇವಾಗ ಮುಂದೆ ಯಾವಾಗೋ ಬೇರೆ ಆಗ್ತೀರಿ, ನಾವು ಮೇಲೆಗೆ ಬಂದು ಭಗವಂತನ ಪೊಸಿಷನ್ಗೆ ಹೋಗ್ಬೋದು. ಆದರೆ ನಮ್ಮನ್ನು ಕಂಟ್ರೋಲ್ ಮಾಡೋದು ಯಾರು? ಈಗ ಭಗವಂತನೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ, ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾವು ಕೆಳಗಡೆನೇ ಇರ್ಬೋದು, ಆದರೆ ಭಗವಂತ ನಮ್ಮನ್ನ ಕಂಟ್ರೋಲ್ ಮಾಡ್ತಾನೆ. ಅದೇ ರೀತಿ ಇವಾಗ ಎಲೆಗಳಿದ್ದಾವೆ. ಎಲೆಗಳೇನಂದ್ರೆ ಒಂದು ಭೂಮಂಡಲ, ಸ್ವರ್ಗಲೋಕ ಎಲ್ಲ ಸೇರಿಸಿದ್ದು. ಆ ಸ್ವರ್ಗಲೋಕದಲ್ಲೇ, ಆ ಲೋಕದಲ್ಲೇ ಭಗವಂತರು ಇರ್ತಾರೆ, ನಾವು ಇರ್ತೀರಿ. ಸೊ ಭಗವಂತ ಇಲ್ಲ ಅನ್ನೋದು ತಪ್ಪು. ಓಕೆ, ಭಗವಂತ ಎಲ್ಲಿರ್ತಾನೆ? ಎಲ್ಲ ಕಡೆನೂ ಇರ್ತಾನೆ. ಅದು ಆಧ್ಯಾತ್ಮಿಕ ಅಂದ್ರೆ ಅದು ಬೇರೆ ಕಡೆ ಕೇಳಿರೋದು. ಆದ್ರೆ ನಮ್ಮ ಧ್ಯಾನದಲ್ಲಿ ಇನ್ನೊಂದ್ ಕಡೆ ಇನ್ನೊಂದೇ ಹೇಳ್ತೀರಿ, ನಾವೇ ದೇವ್ರು, ಯಾಕಂದ್ರೆ ನಮ್ಮಲ್ಲೇ ಭಗವಂತ ಇರ್ತಾನೆ. ಈ ರೀತಿ ಒಂದು ಲೋಕದಲ್ಲಿ ನಾವೇ ಇರ್ತೀರಿ. ಆ ಲೋಕ ಪೂರ್ತಿ ಏನು? ಎಲೆಗಳು ಒಳಗಡೆ ಏನಿರುತ್ತೆ? ಎಲೆಗಳು ಒಳಗಡೆ ಏನಿರುತ್ತೆ? ಮರ ಇರುತ್ತೆ. ಕಂಪ್ಲೀಟ್ ಮರ ಎಲ್ಲ ಎಲೆಗಳು ಒಳಗಡೆನೆ ಇರುತ್ತೆ. ಆ ಮರ ಯಾರು? ನಾವೇ. ಸೊ ಇಂಡೈರೆಕ್ಟ್ ಆಗಿ ಶ್ರೀಕೃಷ್ಣ ಭಗವಾನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವೇ ದೇವ್ರು, ನಮ್ಮನ್ನೇ ನಾವು ಅರ್ಥಕೊಳ್ಬೇಕು. ಯಾವಾಗ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಗೆ ಮುಕ್ತಿ ಸಿಗುತ್ತೆ. ಸೊ ನಾವು ಅನ್ಕೊಳ್ಳೋದು ಬೇಡ ಭಗವಂತ ಬೇರೆ ಯಾವುದೋ ಲೋಕದಲ್ಲಿ ಇರ್ತಾನೆ, ಅದೆಲ್ಲ ಅನ್ಕೊಳ್ಳೋದು ಬೇಡ. ಭಗವಂತನೂ ನಮ್ಮ ಜೊತೆಗೆ ಇರ್ತಾನೆ. ಆದ್ರೆ ಭಗವಂತನ ಶಕ್ತಿಯನ್ನ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ನಾವು ಅದರ ಸ್ಥಾನಕ್ಕೆ ಹೋಗ್ಬೇಕು. ಭಗವಂತ ನಮ್ಮ ಸ್ಥಾನಕ್ಕೆ ಬರೋದಿಲ್ಲ, ಆದ್ರೆ ನಾವು ಅದ್ರ ಸ್ಥಾನಕ್ಕೆ ಹೋಗಿ ನಾವು ಭಗವಂತವನ್ನ ಕಾಣ್ಬೇಕು. ಅದ್ ಬಿಟ್ಟು ಭಗವಂತನೇ ಇಲ್ಲ ಅಂದ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಅದೇ ರೀತಿ ಅರ್ಥದಲ್ಲಿ ಏನು ಅಂದ್ರೆ, ಆತ್ಮ ಇದೆ ಅಲ್ಲ, ನಮ್ಮ ದೇಹ ಟೆಂಪರವರಿ, ಆದ್ರೆ ಆತ್ಮ ಅನ್ನೋದು ಪರ್ಮನೆಂಟ್. ಸೊ ಇವಾಗ ಆತ್ಮನ ಯಾರನ್ನ ಕತ್ತಿ ಎತ್ಕೊಂಡು ಬಂದು ಕೊಯ್ದ್ರೆ ಆತ್ಮ ತುಂಡು ತುಂಡುಗಳಾಗತ್ತಾ? ಆಗೋದಿಲ್ಲ. ಆದ್ರೆ ದೇಹ ಆಗುತ್ತಲ್ವಾ? ಯಾಕಂದ್ರೆ ದೇಹ ಶಾಶ್ವತ ಅಲ್ಲ, ನಶ್ವರ. ಆದ್ರೆ ಆತ್ಮ ಶಾಶ್ವತವಾಗಿರುತ್ತೆ. ಸೊ ಆತ್ಮವನ್ನ ಬೆಂಕಿಯಲ್ಲಿ ಹಾಕಿದ್ರೆ ಅದು ಸುಡುತ್ತಾ? ಇಲ್ಲ. ಆತ್ಮವನ್ನ ನೀರಲ್ಲಿ ನೆನೆಸಿದ್ರೆ ಅದು ನೆನೆಯುತ್ತಾ? ಇಲ್ಲ. ಅದು ನೀರಲ್ಲಿ ನೆನೆಸಿದೆ, ಅದನ್ನ ಗಾಳಿಯಲ್ಲಿ ಒಣಗಿಸ್ತೀನಿ ಅಂದ್ರೆ ಅದು ಒಣಗುತ್ತಾ? ಯಾಕಂದ್ರೆ ನೀರಲ್ಲೇ ನೆಂದಿಲ್ಲ, ಇನ್ನು ಗಾಳಿಯಲ್ಲಿ ಏನು ಒಣಗುತ್ತೆ? ಸೊ ಮನಸ್ಸು, ನಮ್ಮ ದೇಹ ಅನ್ನೋದು ತುಂಡುಗಳಾಗಿ ಕತ್ತರಿಸ್ಬೋದು, ಇಲ್ಲ ನೀರಲ್ಲಿ ನೆನೆಸ್ಬೋದು, ಇಲ್ಲ ನಾವು ಬೆಂಕಿಯಲ್ಲಿ. ಇವೆಲ್ಲ ಏನು ಒಂದು ಪ್ರಾಪಂಚಿಕದಲ್ಲಿ ನಾವು ಏನೇನು ಕೆಲಸ ಮಾಡ್ತಿರೋ ಅದೆಲ್ಲ ದೇಹಕ್ಕೆ ಅನ್ವಯ ಆಗುತ್ತೆ, ಯಾವುದು ಆತ್ಮಕ್ಕೆ ಅನ್ವಯ ಆಗೋದಿಲ್ಲ. ಸೊ ಅದರಿಂದ ಈ ಆತ್ಮ ಒಂದು ಶಾಶ್ವತ ಅಂತ ಹೇಳೋದಕ್ಕೆ ಈ ಒಂದು ಶ್ಲೋಕದ ಉಪಯೋಗವನ್ನ ಶ್ರೀಕೃಷ್ಣ ಭಗವಾನ್ ಅವರು ಮಾಡಿದ್ದಾರೆ. ಮತ್ತೆ ಈಗ ಸ್ವಲ್ಪ ಶಾಕಾಹಾರದ ಬಗ್ಗೆ ಹೇಳೋಣ, ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿರೋಣ. ಇವಾಗ ನಾವು ಶಾಕಾಹಾರದ ಬಗ್ಗೆ ಪ್ರಚಾರ ಮಾಡಕ್ ಹೋಗ್ತೀರಿ. ಶಾಕಾಹಾರದ ಬಗ್ಗೆ ಪ್ರಚಾರ ಮಾಡಕ್ ಹೋದ್ರೆ ನಾವು ಪ್ರಚಾರ ಮಾಡೋರು ಹೇಗಿರ್ಬೇಕು? ಗಟ್ಟಿಯಾಗಿರ್ಬೇಕು. ನೀವು ಮಾಡ್ತಾ ಇರೋದು ತಪ್ಪು ಅಂತ ತೋರ್ಸೋದಕ್ಕೆ ಎಲ್ಲ ಒಂದು ಕಾರಣಗಳು ನಮ್ಮಲ್ಲಿ ಇರಬೇಕು. ನಾವೇ ಗಟ್ಟಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳೋದಕ್ಕಾಗೋದಿಲ್ಲ. ಸೊ ನಾವು ಗಟ್ಟಿ ಇರಬೇಕು. ಇವಾಗ ಶಾಕಾಹಾರದವ್ರು ಕೇಳ್ತಾರೆ, ಇವಾಗ ಮನುಷ್ಯನಲ್ಲಿ ಜೀವ ಇದೆ, ಹೌದು, ಸಸ್ಯಗಳಲ್ಲಿ ಜೀವ ಇದೆ, ಕೇಳ್ತಾರ ಇಲ್ವಾ? ಇವಾಗ ಕೇಳ್ತಾರಲ್ವಾ ಎಲ್ಲಾರು? ನೀವು ಸಸ್ಯಗಳನ್ನ ಸಾಯಿಸಿ ತಿಂತಾ ಇದ್ದೀರಲ್ವಾ? ಆ ಥರ ಕೇಳ್ತಾರೆ. ಅವಾಗ ನಾವು ಹಂಗೆ ಇದ್ಬಿಟ್ರೆ ಅವರು ಇನ್ನ ಮಾಂಸಾಹಾರಿಗಳಾಗೆ ಇದ್ಬಿಡ್ತಾರೆ. ಆದ್ರೆ ನಮ್ಗೆ ಅದಕ್ಕೆ ಎದುರುವಾಗಿ ಒಂದು ಉತ್ತರ, ಗಟ್ಟಿಯಾದ ಒಂದು ಉತ್ತರ ಬೇಕು. ಹೇಗೆ ಅಂದ್ರೆ, ಇವಾಗ ಮನುಷ್ಯರಲ್ಲಿ ನಮ್ಗೆ ಇವಾಗ ಹಿಂಗ್ ಹೊಡೆದ್ರೆ ಇಲ್ಲಿ ರಿಸೆಪ್ಟಾರ್ ಸೆಲ್ಸ್ ಇರ್ತದೆ. ಆ ಸೆಲ್ಸು ನಮ್ಗೆ ಮೆದುಳಿಗೆ ಕಳಿಸುತ್ತೆ. ಅವಾಗ ನಮ್ಗೆ ನೋವಾಯ್ತು ಅಂತ ನಾವು ತೆಗಿತೀರಿ. ಅದೇ ರೀತಿ ನಮ್ಗೇನಾದ್ರು ರಕ್ತ ಬಂದ್ರೆ ಅದಕ್ಕೂ ಒಂದು ರಿಸೆಪ್ಟಾರ್ ಸೆಲ್ಸ್ ಇರ್ತವೆ. ಅದಾದ್ಮೇಲೆ ರಕ್ತ ಆದ್ಮೇಲೆ ಅದು ಕ್ಲಾಟ್ ಮಾಡೋದಕ್ಕೂ, ಅದು ಹಂಗೆ ಸುರಿಯೋದಿಲ್ಲ, ಕ್ಲಾಟ್ ಮಾಡೋದಕ್ಕೂ ಒಂದು ಸೆಲ್ಸ್ ಇರ್ತವೆ. ಅದು ನಮ್ಮ ಮೆದುಳಿನ ಒಂದು ಆದೇಶ ಆಗಿರುತ್ತೆ. ಈ ರೀತಿ ಮೆದುಳು, ಸ್ಪೈನಲ್ ಕಾರ್ಡ್ ಅಂತಾರೆ, ಹಿಂದೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರೆ. ಮೆದುಳು, ಸ್ಪೈನಲ್ ಕಾರ್ಡು, ನರಗಳು, ಇವೆಲ್ಲ ನಮ್ಮ ಮನುಷ್ಯನಲ್ಲಿ ಇರ್ತದೆ. ಆದ್ರೆ ಸಸ್ಯಗಳಲ್ಲಿ ಅದು ಯಾವುದೂ ಇರೋದಿಲ್ಲ. ಇವಾಗ ನೀವು ಹೇಳ್ಬೋದು, ಇದು ಮನುಷ್ಯನ ಸಿಸ್ಟಮು, ಸಸ್ಯಗಳಿಗೂ ಬೇರೆ ಯಾವ್ದನ್ನ ಸಿಸ್ಟಮ್ ಇರ್ಬೋದಾ ಅಂತ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಮನುಷ್ಯನು ಬರೀ, ಇವಾಗ ನಾವು ಸಸ್ಯಾಹಾರಿಗಳು ಬರೀ ಸಸ್ಯಗಳನ್ನ ಕಡಿದು ತಿಂತಾ ಇದ್ರಿ. ಆದ್ರೆ ಮಾಂಸಾಹಾರಿಗಳು ಮಾಂಸವನ್ನ ತಿನ್ಬೇಕು ಅಂದ್ರೆ ಅದು ಸುಮ್ಮನೆ ಬರುತ್ತಾ? ಫಸ್ಟು ಕೃತ್ರಿಮವಾಗಿ ಅದನ್ನ ಹುಟ್ಟಿಸ್ತಾರೆ, ಯಾವುದು ಪ್ರಾಣಿನ ಹುಟ್ಟಿಸ್ತಾರೆ, ಮತ್ತೆ ಅದಕ್ಕೆ
ನಮ್ಗೆ 20ರಷ್ಟು 30ರಷ್ಟು ಅದಕ್ಕೆ ಹಾಕಿ ಬೆಳೆಸ್ತಾರೆ. ಬೆಳೆಸಿದಾದ್ಮೇಲೆ ಅದನ್ನ ಇದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಸೊ ಹಂಗೆ ಹೇಳ್ಬೇಕು ನಾವು ಅವ್ರಿಗೆ. ಈ ತರ ನಾವು ಅಕಸ್ಮಾತ್ ಅದ್ರಲ್ಲಿ ಜೀವ ಇದೆ ಅಂತಾನೆ ಅನ್ಕೊಳ್ಳೋಣ, ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಅದಕ್ಕೆ ನೋವು ಫೀಲ್ ಆಗೋದಿಲ್ಲ, ಅದಕ್ಕೆ ನಾವು ಸಸ್ಯಗಳನ್ನ ತಿಂತೀರಿ. ಅದ್ರಲ್ಲಿ ಜೀವ ಇದೆ, ಆದ್ರೆ ಅದಕ್ಕೆ ನೋವು ಫೀಲ್ ಆಗೋದಿಲ್ಲ. ನೋವು ನಮಗ್ ಮಾತ್ರ ಫೀಲ್ ಆಗುತ್ತೆ. ನಮ್ಮಲ್ಲಿ ಕೆಲವೊಂದು ಆರ್ಗನ್ಸ್ ಮಾತ್ರ ಫೀಲ್ ಆಗುತ್ತೆ. ಇವಾಗ ಲಂಗ್ಸ್ನ ಒಳಗಡೆಯಿಂದ ಲಂಗ್ ಹಿಂಗಿದೆ ಅನ್ಕೊಳ್ಳಿ, ಈಚೆ ಕಡೆಯಿಂದ ಟಚ್ ಮಾಡಿದ್ರೆ ನೋವು ಫೀಲ್ ಆಗುತ್ತೆ. ಆದ್ರೆ ಒಳಗಡೆ ಎತ್ಕೊಂಡು ಏನಾರು ಮಾಡಿ ನೋವು ಫೀಲ್ ಆಗೋದಿಲ್ಲ. ಆ ತರ ಕೆಲವೊಂದು ಆರ್ಗನ್ಗಳು ಮನುಷ್ಯನಲ್ಲಿ ಇದೆ. ಆ ತರ ಕಂಪ್ಲೀಟ್ ಸಸ್ಯ ಏನಿದೆ ಅದು ನೋವು ಫೀಲ್ ಆಗೋದಿಲ್ಲ. ಅಕಸ್ಮಾತ್ ಕೆಲವ್ರು ನೋವು ಫೀಲ್ ಆಯ್ತು ಅಂತ ಹೇಳಿದ್ರು ನಾವು ಈ ರೀತಿ ಹೇಳ್ಬೇಕು. ಯಾಕಂದ್ರೆ ಬರೀ ನಾವು ಒಂದ್ ಸಸ್ಯ ಅಂತ ತಿಂತೀರಿ, ಆದ್ರೆ ನೀವು ಫಸ್ಟ್ 20 ಸಸ್ಯಗಳನ್ನ ಪ್ರಾಣಿಗೆ ತಿನ್ನಿಸ್ತೀರಾ, ಅದಾದ್ಮೇಲೆ ಪ್ರಾಣಿನ ತಿಂತೀರಾ. ಇಲ್ಲಿ 20 ಸಸ್ಯಗಳು ಹೋಯ್ತು, ಜೊತೆಗೆ ಪ್ರಾಣಿನೂ ಹೋಯ್ತು. ಯಾವ್ದು ಬೆಸ್ಟು? ಅದೇ ನೋವು ಗೊತ್ತಾಗುತ್ತೆ. ಎಕ್ಸಾಂಪಲ್ ಏನು ಅಂತಂದ್ರೆ, ಈಗ ಕುರಿ ಕಾಲು ಕಡಿದೀವಿ, ಮತ್ತೆ ಬೆಳೆಯುತ್ತಾ ಬೆಳೆಯುತ್ತೆ. ಅದೇ ಮರದ ಒಂದು ಬ್ರಾಂಚ್ ನೀವು ಕಡಿದ್ರೆ, ಒಂದು ಎಲೆ ತಗೊಂಡ್ರೆ, ಒಂದು ಹಣ್ಣು ತಗೊಂಡ್ರೆ ಮತ್ತೆ ಬೆಳೆಯುತ್ತೆ. ಸೊ ಈ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಅವ್ರಿಗೆ. ಆಮೇಲೆ ಈಗ ನೋವು ಒಬ್ಬರು, ಈಗ ತಾಯಿ ಕೂಸಿಗೆ ಹಾಲು ಕೊಡ್ತಾ ಇರ್ತಾರೆ, ಬ್ರೆಸ್ಟ್ಗೆ ನೋವಾಗುತ್ತೆ ಇಲ್ವಾ? ನೋವಾಗುತ್ತೆ, ಆದ್ರೂ ಸಂತೋಷ ಬೀಳಾಗ್ತಾರೆ. ಆ ಹಾಲು ಆ ಕೂಸು ಕುಡಿಲಿಲ್ಲ ಅಂತಂದ್ರೆ EMIಗೆ ತೊಂದರೆ ಆಗುತ್ತೆ. ಅದೇ ರೀತಿ ನಾವು ಗಿಡ ಮರಗಳಿಂದ ಏನ್ ತಗೊಳ್ತೀವೋ ಅದು ಸಂತೋಷ ಬೀಳುತ್ತಾಗಲೇ ಅದು ದುಃಖ ಬರೋಲ್ಲ, ಅದು ಹಿಂಸೆ ಆಗೋದಿಲ್ಲ. ಅದಕ್ಕೆ ಇನ್ನ ಬೇಸಿಕ್ ಪ್ರಿನ್ಸಿಪಲ್ ಏನ್ ಹೇಳ್ತಾರೆ ಅಂತಂದ್ರೆ, ಚಲನ ಇರೋವ್ರನ್ನ ತಿನ್ನಬಾರ್ದು, ಚಲನ ಇರೋರು ಚಲನ ಸ್ತಬ್ಧವಾಗಿರೋದನ್ನ ನಾವು ತಿಳ್ಬೋದು. ಈ ರೀತಿ ನಾವು ಇವಾಗ ಈ ರೀತಿನೂ ಇದ್ಕೊಳ್ಬೋದು. ಅಕಸ್ಮಾತ್ ಎಲ್ಲ ಅವ್ರು ಇಲ್ಲ, ನಾನು ತುಂಬಾ ಹಠಮಾರಿ, ನನ್ಗೆ ಎಲ್ಲ ಇದೆ, ಎಲ್ಲ ಮನುಷ್ಯನ ತರಾನೇ ಅಂತ ಹೇಳ್ಬಿಟ್ರು ಈ ತರ ಒಂದು ಸಸ್ಯ ನಾವು ತಿಂದ್ರೆ ಅವರು 20 ಸಸ್ಯಗಳು ಜೊತೆಗೆ ಪ್ರಾಣಿನ ತಿಂತಾರೆ. ಈ ರೀತಿ ಹೇಳಿದ್ರೆ ಅವ್ರು ಇನ್ನ ಮಾತಾಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರು ಅಲ್ಲೇ ನಿಂತು ಬಿಡ್ತಾರೆ. ಮತ್ತೆ ಇನ್ನೊಂದು ಆರ್ಗ್ಯುಮೆಂಟ್ ಕೇಳಿದಿರಾ, ಮೊಟ್ಟೆ ಸಸ್ಯಾಹಾರಿ. ಎಷ್ಟು ಜನ ಕೇಳಿದಿರಾ? ಅಲ್ಲ, ಆರ್ಗ್ಯುಮೆಂಟ್ ಇದೆ, ಎಷ್ಟು ಜನ ಕೇಳಿದಿರಾ? ಯಾರನ್ನ ಇವಾಗ ಹೇಳಿದ್ರೆ ಮೊಟ್ಟೆ ಸಸ್ಯಾಹಾರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಾನು ಕೆಲವೊಂದು ರೀಸನ್ಸ್ ಹೇಳ್ಬಿಟ್ಟು ಮೊಟ್ಟೆ ಸಸ್ಯಾಹಾರಿನೇ, ಆದ್ರೆ ಕೆಲವೊಂದು ರೀಸನ್ಸ್ ಹೇಳ್ತೀನಿ, ಅದಾದ್ಮೇಲೆ ನಾವು ಅನಲೈಸ್ ಮಾಡೋಣ. ಇವಾಗ ಮೊಟ್ಟೆ ಎರಡು ತರ ಮೊಟ್ಟೆ ಇದೆ. ಒಂದು ಮೊಟ್ಟೆಯಲ್ಲಿ ಮರಿ ಹೊರಗಡೆ ಬರುತ್ತೆ, ಇನ್ನೊಂದು ಮೊಟ್ಟೆಯಲ್ಲಿ ಮರಿ ಹೊರಗಡೆ ಬರೋದಿಲ್ಲ. ಅದು ಏನ್ ಮೊಟ್ಟೆ ಅಂದ್ರೆ, ಇವಾಗ ಗಂಡು ಹೆಣ್ಣು ರಿಲೇಶನ್ಶಿಪ್ ಆಗಿ ಹುಟ್ಟೋ ಎಗ್ಗು, ಅದ್ರಲ್ಲಿ ಮರಿ ಈಚೆ ಕಡೆ, ಅದ್ರಕನ್ನ ಮುಂಚೆನೆ ಹೆಣ್ಣು ಕೋಳಿ ಮೊಟ್ಟೆಗಳಾಕತ್ತೆ. ಆ ಮೊಟ್ಟೆಗಳನ್ನ ತಿಂತಾ ಇದ್ರಿ ಅಂತ ಎಲ್ಲರೂ ಆರ್ಗ್ಯೂ ಮಾಡ್ತಾರೆ. ಅದರಿಂದ ಮರಿ ಹೆಂಗಿದ್ರೂ ಹೊರಗೆ ಬರೋದಿಲ್ಲ, ಅದನ್ನ ತಿನ್ನೋದ್ರಲ್ಲಿ ತಪ್ಪು ಏನಿದೆ ಅಂತ ಆರ್ಗ್ಯೂ ಮಾಡ್ತಾರೆ. ಯಾರಿಗಾನ ಸ್ವಲ್ಪ ಗೊತ್ತಾ ಅದನ್ನ ತಿನ್ನೋದ್ರಲ್ಲಿ ತಪ್ಪೇನಿದೆ ಅಂತ? ಇವಾಗ ಸಿಂಪಲ್ ಆಗಿ ಕೋಳಿ ಫಾರ್ಮ್ಸ್ ನೋಡಿದ್ರಾ? ಅದರಲ್ಲಿ 2 ಕೋಳಿ ಫಾರ್ಮ್ಸ್ ಇರುತ್ತೆ, ಒಂದು ಬಾಯ್ಲರ್ಸು, ಇನ್ನೊಂದು ಲೇಯರ್ಸ್. ಬಾಯ್ಲರ್ಸ್ ಅಂದ್ರೆ ಮಾಂಸಕ್ಕೆ, ಅದಕ್ಕೆ ಇಂಜೆಕ್ಷನ್ ಕೊಟ್ಟು ದೊಡ್ಡದು ಮಾಡಿ ಅದೊಂದು ಸೈಡು. ಇನ್ನೊಂದು ಲೇಯರ್ಸು, ಅದಕ್ಕೆ ಇಂಜೆಕ್ಷನ್ ಏನು ಕೊಡಲ್ಲ, ಬಟ್ ಮೇಯ್ನ್ ಆಗಿ ಮೊಟ್ಟೆಗೆ ಬರೋ ಇಂಜೆಕ್ಷನ್ನು. ಅದಕ್ಕೆ ಸಾಮಾನ್ಯವಾಗಿ 1 ತಿಂಗಳಿಗೆ 1 ವರ್ಷಕ್ಕೆ 8 ಅಥವಾ 12 ಮೊಟ್ಟೆಗಳು ಕೊಡ್ಬೋದು ಅಷ್ಟೇ, ಅದಕ್ಕೆ ಕೆಪಾಸಿಟಿ ಇರೋದಷ್ಟೇ. ಆದರೆ ನಾವು ಇಂಜೆಕ್ಷನ್ ಮಾಡಿ ಮಾಡಿ ಎಷ್ಟು ಕೊಡಿಸ್ತೀರಿ ಹೇಳಿ? 350ರಿಂದ 400 ಮೊಟ್ಟೆಗಳನ್ನ ಕೊಡಿಸ್ತೀರಿ. 8ರಿಂದ 400 ಹೋಯ್ತು ಅಂದ್ರೆ 200% ಹೆಚ್ಚಾಗಿದೆ. ಬ್ರಾಹ್ಮಣರು ನಾನು ಮಾಂಸ ತಿನ್ನೋದಿಲ್ಲ, ನಾನು ಜೀವನ್ ತಿನ್ನೋದಿಲ್ಲ ಅಂದ್ರೆ ಅವ್ರು ಮೊಟ್ಟೆ ತಿಂತಾರೆ, ಯಾಕಂದ್ರೆ ಅದ್ರಲ್ಲಿ ಜೀವ ಇಲ್ಲ. ಆದ್ರೆ ಅದು ಮಾಂಸಾಹಾರಿ ಯಾಕೆ ಬರುತ್ತೆ ಅಂದ್ರೆ, ಇವಾಗ ನಾವು ಅದನ್ನ ಫಾರಮ್ ಅಲ್ಲಿ ಇಟ್ಟಿರ್ತೀರಿ, ಇದರಲ್ಲಿ ಒಂದು ಬೋನಲ್ಲಿ ಒಂದು 8-9 ಮಿನಿಮಮ್ 10 ಅನ್ಸುತ್ತೆ ಎಷ್ಟೋ ಹಾಕಿ ಅದ್ರ ಜೀವನನೆಲ್ಲ ಅದಕ್ಕೆ ಇದು ಮಾಡ್ತೀರಿ, ಹಿಂಸೆ ಕೊಡ್ತೀರಿ, ಇಂಜೆಕ್ಷನ್ ಹಾಕಿ ಅದನ್ನ ಇದು ಆರ್ಟಿಫಿಷಿಯಲ್ ಆಗಿ ನಾವು ತೆಗಿತೀರಿ. ಇದು ಇಲ್ಲಿ ಕಾನ್ಸೆಪ್ಟೇ ಶಾಕಾಹಾರ ಮಾಂಸಾಹಾರ ಅಲ್ಲ, ನಮ್ಮ ಕಾನ್ಸೆಪ್ಟ್ ಏನು? ಅಹಿಂಸಾ ಜೀವನ ಅಂತ. ಸೊ ಇಲ್ಲಿ ಇದು ಶಾಕಾಹಾರನ ಮಾಂಸಾಹಾರ ಅದು ಸೈಡ್ಗೆ ಇಟ್ಬಿಡಿ, ಅದು ಬರೋದೇ ಇಲ್ಲ. ಹಿಂಸೆ ಇದೆಯಾ ಇಲ್ವಾ? ಹಿಂಸೆ ಇದೆ. ಎಷ್ಟು ಹಿಂಸೆ ಇದೆ? ಅದರ ಜೀವನ ಪೂರ್ತಿ ನಮಗೋಸ್ಕರ ಕೊಡ್ಬೇಕು, ಅಷ್ಟು ಹಿಂಸೆ ಇದೆ. ಸೊ ಇವಾಗ ಅದನ್ನ ತಿನ್ಬೋದಾ ತಿನ್ಬಾರ್ದಾ?
ಸೊ ತಿನ್ನಬಾರ್ದು. ಅದು ಮೇಯ್ನ್ ಆಗಿ ಶಾಕಾಹಾರ ಆಗಿದ್ರೂ ಅದ್ರಲ್ಲಿ ಜೀವ ಬರದೇ ಇದ್ರೂ ಏನಾದ್ರು ಆಗಿರ್ಬೋದು, ಅದು ಹಿಂಸೆಯಿಂದ ಕೂಡಿರೋದು, ಅದನ್ನ ನಾವು ತಿನ್ನಕ್ ಹೋಗ್ಬಾರ್ದು. ಮತ್ತೆ ಮೇಯ್ನ್ ಆಗಿ ಎಗ್ಸ್ ಅಂದ್ರೆ ಏನು, ಮೆನ್ಸ್ಟುರೇಷನ್ ವೇಸ್ಟ್ ಅಷ್ಟೇ, ಹೆಸರಲ್ಲೇ ಇದೆ ಕೋಳಿಯ ಮೆನ್ಸ್ಟುರೇಷನ್ ವೇಸ್ಟ್. ಮೆನ್ಸ್ಟುರೇಷನ್ ವೇಸ್ಟ್ ವೇಸ್ಟ್ ನಾವು ವೇಸ್ಟ್ ತಿಂತಾ ಇದೀರಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಎಷ್ಟು ಕೆಳಗಡೆ ಇಳ್ದಿರ್ಬೋದು ಮನುಷ್ಯರ ಜಾತಿ ಅಂತ. ವೇಸ್ಟನ್ನ ಕೊನೆಗೆ ವೇಸ್ಟನ್ನು ಬಿಡ್ತೀರಾ ಇದೀರಿ ಅಂದ್ರೆ ಅದ್ರಲ್ಲಿ ಯಾಕೆ ಪ್ರೋಟೀನ್ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಅದು ತಿಂದಿರುತ್ತಾ ಎಲ್ಲ ಆಕ್ಚುಲಿ ಕೋಳಿ ಏನೇನೋ ತಿಂದು ತುಂಬಾ ದರಿದ್ರವನ್ನೆಲ್ಲ ತಿಂದು ಅದು ಇದು ಮಾಡುತ್ತೆ ಅಂದ್ರೆ ನಾವು ನೋಡ್ಕೊಳೋದಿಲ್ವಲ್ಲ, ಆಬ್ವಿಯಸ್ಲಿ ಅದು ತಿನ್ನುತ್ತೆ. ಅದು ತಿಂದು ಅದ್ರಲ್ಲಿ ಎಕ್ಸ್ಟ್ರಾ ಪ್ರೋಟೀನ್ ಏನಿರುತ್ತೆ ಅದು ಬರೀ ಎಗ್ದು ಒಂದು ಲೇಯರ್ಗೆ ಮಾತ್ರ ಹೋಗುತ್ತೆ, ಅದರಿಂದ ಪ್ರೋಟೀನ್ ಈಚೆ ಕಡೆ ಬರುತ್ತೆ ಅಷ್ಟೇ ಹೊರತು ಇನ್ನೇನು ಆಗೋದಿಲ್ಲ. ಮತ್ತೆ ಎಲ್ಲರೂ ಪ್ರೋಟೀನ್ ಪ್ರೋಟೀನ್ ಎಗ್ ಪ್ರೋಟೀನ್ ಎಗ್ ಪ್ರೋಟೀನ್ ಎಗ್ ಪ್ರೋಟೀನ್ ಅಂತಾರೆ ಅಷ್ಟೇ, ಆದರೆ ನಿಜವಾಗ್ಲೂ ಪ್ರೋಟೀನ್ ಸೋರ್ಸಸ್ ಏನು ಅಂದ್ರೆ 100 ಗ್ರಾಮ್ ಸೋಯಾಬೀನ್ ಎತ್ಕೊಳ್ಳಿ, ಎಗ್ಗಲ್ಲಿ 6 ಎಗ್ ಏನ್ ಸಿಗುತ್ತೋ ಅದ್ರ 3ರಷ್ಟು 100 ಗ್ರಾಮ್ ಸೋಯಾಬೀನ್ ಅಲ್ಲಿ ಸಿಗುತ್ತೆ. 6 ಎಷ್ಟು ಸಿಗುತ್ತೋ ಅಂದ್ರೆ 18 ಎಗ್ ತಿಂದ್ರೂ ಒಂದೇ, ಸೋಯಾಬೀನ್ 100 ಗ್ರಾಮ್ಸ್ ತಿಂದ್ರೂ ಒಂದೇ. ಅದು ಸೋಯಾಬೀನ್ ಅಲ್ಲದೆ ಇದ್ರೆ ಇನ್ನೊಂದು ಕಾಳು ಎತ್ಕೊಳ್ಳಿ, ಎಲ್ಲ ಕಾಳುಗಳಲ್ಲಿ ಪ್ರೋಟೀನ್ ಇದ್ದೇ ಇರುತ್ತೆ. ಸೊ ಅದು ರೀಸನ್ ಅಲ್ಲ ಪ್ರೋಟೀನ್ ಬೇಕು ನಾವು ಎಗ್ ತಿಂತೀರಿ, ಅದು ರೀಸನ್ ಅಲ್ಲ. ಸೊ ಈ ರೀತಿ ಹೇಳ್ಬೋದು ನೀವು. ಮತ್ತೆ ಇನ್ನೊಂದು ಹೇಳ್ತಾರೆ ಫುಡ್ ಚೈನ್ ಅಂತ ಯಾರು ಕೇಳಿದ್ದೀರಾ? ಫುಡ್ ಚೈನ್, ಓಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗ್ರಾಸ್ ಹಾಪರ್ ಇದೆ ಅಲ್ಲ, ಮಿಡತೆ ಇದೆ ಅಲ್ಲ, ಮಿಡತೆನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಪಕ್ಷಿ ತಿನ್ನುತ್ತೆ. ಇದು ಫುಡ್ ಚೈನ್ ಅಂತ ಕರಿತೀವಿ. ಇವಾಗ ಮನುಷ್ಯರು ಏನು ಆರ್ಗ್ಯೂ ಮಾಡ್ತಾರೆ, ಇವಾಗ ನಾವು ಮೇಕೆನ್ ತಿಂದೇ ಇದ್ರೆ ಮೇಕೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೇಕೆ ಕುರಿಗಳು ಎಲ್ಲ ರೋಡ್ಗಳಲ್ಲೆಲ್ಲ ಬಂದ್ಬಿಡುತ್ತೆ, ನಾವು ತಿಂದೇ ಇದ್ರೆ ನಾವು ತಿಂದು ಖಾಲಿ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಅದಿದೆ. ಇಲ್ಲ ಅಂದ್ರೆ ಅದೆಲ್ಲ ಇಡೀ ರಸ್ತೆಗಳೆಲ್ಲ ಬಂದ್ಬಿಡುತ್ತೆ, ರಸ್ತೆ ಸುತ್ತ ಎಲ್ಲ ಅದೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ರೀಸನ್ ಏನಂದ್ರೆ ಅದ್ ನಾವು ತಿಂತಾ ಇದ್ರಿ, ಅದಕ್ಕೋಸ್ಕರನೇ ಅದನ್ನ ಕೃತ್ರಿಮವಾಗಿ ಹುಟ್ಟಿಸ್ತಾ ಇದ್ದಾರೆ. ಅದೇ ನ್ಯಾಚುರಲ್ ಆಗಿ ಹುಡ್ತಾ ಇಲ್ಲ, ನಾವು ಫಾರ್ಮ್ಗಳಲ್ಲಿ ಕೃತ್ರಿಮವಾಗಿ ಹುಟ್ಟಿಸಿದ್ದಕ್ಕೆ ನಾವು ತಿಂತಾ ಇದೀರಿ. ಸೊ ಅದು ಎಷ್ಟು ಹುಟ್ಟಿಸ್ತಾ ಇದ್ದಾರೋ ಅಷ್ಟು ನಾವು ತಿಂತಾ ಇದೀರಿ ಅಷ್ಟೇ. ಅದು ಬಿಟ್ಟು ನಾವು ತಿಂದೇ ಇದ್ರೆ ಇವಾಗ ಕರೆಕ್ಟೇ ಆ ಫುಡ್ ಚೈನ್ ಅಲ್ಲಿ ಇವಾಗ ಇದು ಕಪ್ಪೆ ಏನಾದ್ರು ಮಿಡತೆನ ತಿಂದೇ ಇದ್ರೆ ಮಿಡತೆಗಳು ಜಾಸ್ತಿ ಆಗ್ಬಿಡುತ್ತೆ, ಕರೆಕ್ಟೇ. ಆದ್ರೆ ಮಿಡತೆಗಳನ್ನ ಆ ಕಪ್ಪೆಗಳು ಹುಟ್ಟಿಸ್ತಾ ಇಲ್ಲ. ಆದ್ರೆ ಇಲ್ಲಿ ನಾವು ಫುಡ್ ಚೈನ್ ಪಾರ್ಟೇ ಆಗೋದಿಲ್ಲ, ನಾವು ಫುಡ್ ಚೈನ್ ಅಲ್ಲಿ ಯಾವ ಪಾರ್ಟು ಬರೋದಿಲ್ಲ, ಅಲ್ಲ ನಾವೇ ಹುಟ್ಟಿಸ್ತಾ ಇದೀರಿ, ಅದೇ ಹುಟ್ಟತಾ ಇಲ್ಲ, ಅದಕ್ಕೆ ನಾವು ಫುಡ್ ಚೈನ್ ಪಾರ್ಟ್ಗೆ ಬರೋದಿಲ್ಲ. ಸೊ ಈ ರೀತಿ ಯಾರನ್ನ ಈ ತರ ಆರ್ಗ್ಯುಮೆಂಟ್ ಹೇಳಿದ್ರೆ ಈ ತರ ಪ್ರತ್ಯುತ್ತರನ ನೀವು ಕೊಡ್ಬೋದು. ಮತ್ತೆ ಸಿಮಿಲಾರಿಟೀಸ್ ಹೇಳೋಣ. ಇವಾಗ ಸಸ್ಯಾಹಾರಿಗಳು, ಪ್ರಾಣಿಗಳು ಯಾವ್ದಾವ್ದು ಸಸ್ಯಾಹಾರಿಗಳಿದಾವೆ, ಹಾಗೆ ಮಾಂಸಾಹಾರಿಗಳು, ಮತ್ತೆ ಮನುಷ್ಯರು ಇವಾಗ ಸಸ್ಯಾಹಾರಕ್ಕೆ ಹೋಗ್ತಾನ ಮಾಂಸಾಹಾರಕ್ಕೆ ಹೋಗ್ತಾನ ಅಂತ ನಾವೇ ಡಿಸೈಡ್ ಮಾಡೋಣ. ಮೊದಲನೇದಾಗಿ ಮಾಂಸಾಹಾರದ ಇಂಟೆಸ್ಟೈನ್ ಅದು ಪೂರ್ತಿ ಸಿಸ್ಟಮ್ಮು ಅದ್ರ ಬಾಡಿಯ ಒಂದು ಬಾಡಿ ಎಷ್ಟಿದೆಯೋ ಅಷ್ಟೇ ಉದ್ದ ಇರುತ್ತೆ, ಅದು ಲೆಂತ್ ಅಷ್ಟೇ ಇರುತ್ತೆ. ಆದ್ರೆ ಇಲ್ಲ 2 ಟೈಮ್ಸ್ ಇರ್ಬೋದು, ಡಬಲ್ ಇರ್ಬೋದು ಅಷ್ಟೇ. ಬಾಡಿ ಎಷ್ಟು ಲೆಂತ್ ಇದೆಯೋ ಅದ್ರ ಡಬಲ್ ಅದರ ಇಂಟೆಸ್ಟೈನ್ ಸಿಸ್ಟಮ್ ಎಲ್ಲ ಇರುತ್ತೆ. ಸೊ ಅದು ಮಾಂಸ ತಿನ್ನುತ್ತೆ. ಅದು ಮಾಂಸ ತಿಂದಿದ ತಕ್ಷಣ ಒಂದು ಸಮ್ ಹವರ್ಸ್ ಇರುತ್ತೆ, ಒಂದು 5-6 ಅವರ್ ಇಲ್ಲ 4 ಅವರ್ ಅಷ್ಟೇ ಇರೋದು ಮ್ಯಾಕ್ಸಿಮಮ್. ಅದು ಎಲ್ಲ ಎನರ್ಜಿ ಎಲ್ಲ ತಗೊಳುತ್ತೆ, ಎನರ್ಜಿ ತಗೊಂಡು ಈಚೆ ಕಡೆ ಹಾಕ್ಬಿಡುತ್ತೆ, ಎಂಡ್. ಬಟ್ ಓಕೆ, ಸಸ್ಯಾಹಾರದ ಪ್ರಾಣಿಗಳನ್ನ ತಗೊಳ್ಳೋಣ, ಯಾವುದು ಆನೆನ ತಗೊಳ್ಳೋಣ. ಅದರ ಲೆಂತ್ ಎಷ್ಟಿದೆಯೋ ಅದ್ರ 9 ಟೈಮ್ಸ್ ಇರುತ್ತೆ, ಇಂಟು 9 ಮಾಡಿಬಿಟ್ಟು ಅಷ್ಟು ಒಳಗಡೆ ಎಲ್ಲ ಇರುತ್ತೆ. ಮನುಷ್ಯ ಸೇಮ್ 9 ಟೈಮ್ಸ್ ಇರುತ್ತೆ. ಇವಾಗ ಅದು ಪ್ರಾಣಿ ಇದು ಆಹಾರ ತಗೊಂಡಿದೆ, ಏನು ಸಸ್ಯಾಹಾರ ತಗೊಂಡಿದೆ, ಅದು ಅಷ್ಟು ಬೇಗನೆ ಕೆಮಿಕಲ್ಸ್ ಅನ್ನು ರಿಲೀಸ್ ಮಾಡೋದಿಲ್ಲ, ಯಾಕಂದ್ರೆ ಅದು ಸಸ್ಯದಲ್ಲಿ ಹಾರ್ಮೋನ್ಸು ಏನು ಇರೋದಿಲ್ಲ. ಆದ್ರೆ ಪ್ರಾಣಿನೇ ಅದ್ರಲ್ಲಿ ಹಾರ್ಮೋನ್ಸು ಬರುತ್ತೆ, ಒಂದ್ಸತಿ ಸತ್ತೋದಾದ್ಮೇಲೆ ಡಿಕಂಪೋಸ್ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಕುತ್ಕೊಳ್ಳುತ್ತೆ, ಅದೆಲ್ಲ ಒಳಗಡೆ ಪ್ರೋಸೆಸ್ ಆಗುತ್ತೆ. ಸೊ ನಾವು 72 ಅವರ್ಸು ನಮ್ಮ ಒಳಗಡೆ ಹಾಕ್ಕೊಂಡ್ರೆ 72 ಅವರ್ಸ್ ಅದು ಒಳಗಡೆ ಇದ್ರೆ ಅದ್ರ ಬ್ಯಾಕ್ಟೀರಿಯಾಸ್ ಎಲ್ಲ ಇದು ಮಾಡಿಕೊಂಡು ಫೈನಲ್ ಆಗಿ ಅದು ಎನರ್ಜಿನೂ ತಗೊಳುತ್ತೆ. ಬರೀ ಎನರ್ಜಿ ತಗೊಳುತ್ತಾ? ಎನರ್ಜಿ ಪ್ರೋಟೀನು,
ಪ್ರೋಟೀನ್ ತಗೊಳುತ್ತೆ. ಅದ್ರ ಜೊತೆಗೆ ಮೈಕ್ರೋ ಬ್ಯಾಕ್ಟೀರಿಯಾ ಏನ್ ಪ್ರೋಟೀನ್ ಮಾಡಿರುತ್ತೋ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರೋ ಬ್ಯಾಕ್ಟೀರಿಯಾಗಳಿರುತ್ತೆ, ಅದು ಪ್ರೋಟೀನ್ ಅನ್ಕೊಂಡು ತಗೊಳುತ್ತೆ. ಅದಕ್ಕೆ ನಮ್ಗೆ ರೋಗಗಳನ್ನ ಉಂಟಾಗುತ್ತೆ. ಆದ್ರಿಂದ ನಾವು ನಮ್ಮ ಗಟ್ ಸಿಸ್ಟಮ್ಗೆ, ನಮ್ಮ ಇಂಟೆಸ್ಟೈನ್ಗೆ ಯಾವುದು ಉಪಯೋಗನೋ ಅದನ್ನೇ ತಿನ್ಬೇಕು. ಮತ್ತೆ ಇನ್ನೊಂದು, ಇವಾಗ ತಿನ್ನೋದು ನೋಡಿದಿರಾ, ನಾವು ಹಿಂಗೆ ತಿಂತೀರಿ, ಹಿಂಗೆ ಸೈಡು ಮೂವ್ ಮಾಡಿ, ಮುಂದಕ್ಕೆ ಮೂವ್ ಮಾಡಿ, ಹಿಂದಕ್ಕೆ ಮೂವ್ ಮಾಡಿ, ದೌಡೆ ಎಲ್ಲ ಸರ್ಕಲ್ ರೊಟೇಷನ್ ಮೂವ್ಮೆಂಟ್ ಮಾಡ್ತೀರಿ ನಾವು. ನೀವು ಯಾವುದು ಹುಲಿ ತಿನ್ನೋದನ್ನ ನೋಡಿದ್ದೀರಾ, ಅದಕ್ಕೆ ಹಿಂಗೆ ಮೂವ್ ಆಗೋದಿಲ್ಲ, ಸೈಡ್ ಮೂವ್ ಆಗೋದಿಲ್ಲ, ಅಪ್ ಡೌನ್ ಅಷ್ಟೇ ಮೂವ್ ಆಗುತ್ತೆ. ಸೊ ಅಪ್ ಡೌನ್ ಅಲ್ಲೇ ಅದು ತಿನ್ನುತ್ತೆ, ಸೈಡ್ ಮೂವ್ ಆಗೋದಿಲ್ಲ. ಅದೇ ನೀವು ಇದನ್ನ ನೋಡಿ, ಯಾವುದು ಶಾಕಾಹಾರ ಹಸುನ್ ನೋಡಿ, ಅದು ಸೈಡು ಎಲ್ಲ ಮೂವ್ ಮಾಡುತ್ತೆ. ಮತ್ತೆ ಯಾರು ಒಪ್ಕೊಂತೀರಾ ನಮ್ ಕೋರೆ ಹಲ್ಲುಗಳಿದಾವೆ ಅಂತ? ಯಾರು ಒಪ್ಕೊಂತೀರಾ? ಸುಮ್ನೆ ಅವ್ರ ಹಾನೆಸ್ಟಿ, ಯಾರನ್ನ ಒಪ್ಕೊಂತೀರಾ ನಮ್ ಕೋರೆ ಹಲ್ಲುಗಳಿದಾವೆ ಅಂತ? ಅದು ಕೋರೆ ಹಲ್ಲಲ್ಲ, ಆಕ್ಚುಲಿ ಆಪಲ್ ಇದೆ ಅಲ್ಲ, ಅಂತ ಗಟ್ಟಿ ಪದಾರ್ಥಗಳನ್ನ ತಿನ್ನೋದಕ್ಕೆ ಅದೊಂದು ಶಾರ್ಪ್ ಇದಷ್ಟೇ. ಆಪಲ್ ತಿನ್ನೋದಕ್ಕಷ್ಟೇ, ಅದನ್ನ ಮಾಂಸ ತಿನ್ನೋದಕ್ಕೆ ಟ್ರೈ ಮಾಡಬೇಡಿ. ಅದು ಜಸ್ಟ್ ಆಪಲ್ ತಿನ್ನೋದಕ್ಕೆ, ಆಪಲ್ಲು ಅಂತ ಗಟ್ಟಿ ಪದಾರ್ಥಗಳನ್ನ ತಿನ್ನೋದಕ್ಕೆ ಮಾತ್ರ ಕೋರೆ ಹಲ್ಲು ಸ್ಮಾಲ್ ಪಾಯಿಂಟ್ ಕೊಟ್ಟಿದ್ದಾನೆ ಅಷ್ಟೇ. ನಮ್ಗೆ ಕೋರೆ ಹಲ್ಲುಗಳಿಲ್ಲ. ನೀವು ನಿಜವಾದ ಕೋರೆ ಹಲ್ಲು ನೋಡ್ಬೇಕು ಅಂದ್ರೆ ಹುಲಿಗೆ ನೋಡಿ, ಇಷ್ಟು ಇದಾಗಿರುತ್ತೆ ಅದ್ರ ಸ್ಟ್ರೆಂತು, ಮತ್ತೆ ಅದ್ರ ಲೆಂತು, ಅದ್ರ ಶಾರ್ಪ್ನೆಸ್ಸು, ಅದು ಕೋರೆ ಹಲ್ಲು ಅಂತೀರಿ. ಮತ್ತೆ ಉಗುರನ್ನ ನೋಡ್ತೀರಾ, ಮಾಮೂಲಿ ನಮ್ಗೆ ಮತ್ತೆ ಶಾಕಾಹಾರಿಗಳು ಗಮನಿಸ್ಕೊಳ್ಳಿ ಸೇಮ್ ಇರ್ತದೆ, ಅದೇ ಮಾಂಸಾಹಾರಿಗಳು ಗಮನಿಸ್ಕೊಳ್ಳಿ ಅವ್ರಿಗೆ ಪಾಯಿಂಟ್ ಇರ್ತದೆ. ಮತ್ತೆ ನಾವು ಮಾಂಸನ ಯಾಕೆ ಹಸಿ ಮಾಂಸ ತಿನ್ನಕ್ಕಾಗೋದಿಲ್ಲ? ಮಾಂಸ ತಿಂತೀರಿ ಸರಿ, ಹಸಿ ಮಾಂಸನ ಯಾಕೆ ತಿನ್ನಕ್ಕಾಗೋದಿಲ್ಲ? ಅದನ್ನ ನಾವು ಅಷ್ಟೊಂದು ಬೇಯಿಸಿ, ಫಸ್ಟ್ ಅವನ ಅಂಗಡಿಯಲ್ಲಿ ಅವನು ಬಿಸಿ ಮಾಡ್ತಾನೆ, ಅದನ್ನ ಬೇಯಿಸ್ತಾನೆ, ಅದನ್ನ ಡೈಲ್ಯೂಟ್ ಮಾಡ್ತಾನೆ, ಮತ್ತೆ ಅದಾದ್ಮೇಲೆ ಮನೆಗೆ ಬಂದು ನಾವು ಬಿಸಿ ಮಾಡ್ಕೊಂತೀರಿ. ಅಷ್ಟು ಬಿಸಿ ಮಾಡಿದ್ರೆ ಅದ್ರ ವೀಕ್ ಆಗುತ್ತೆ ಅಷ್ಟೇ, ಅವಾಗ ನಾವು ತಿಂತೀರಿ. ಆದ್ರೂ ಅದರ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಬ್ಯಾಕ್ಟೀರಿಯಾಸು ಅದೆಲ್ಲ ಹಂಗೆ ಇರ್ತದೆ. ಎಷ್ಟು ಬಿಸಿ ಮಾಡ್ಲಿ ಮತ್ತೆ ಅದು ಬಂದು ಕುತ್ಕೊಳ್ಳುತ್ತೆ, ಯಾಕಂದ್ರೆ ಅದು ಅದ್ರ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಹಾರ್ಮೋನ್ಸು ಎಲ್ಲ ಏನಿದೆಯಲ್ಲ ಅದು ಬಿಡುತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಆ ರೀತಿ ನಾವು ಹಸಿ ಮಾಂಸನ ತಿನ್ನಕ್ಕಾಗೋದಿಲ್ಲ. ಮತ್ತೆ ಇನ್ನೊಂದು, ನೀರು ಕುಡಿಯೋ ವಿಧಾನ ನೋಡಿದ್ದೀರಾ? ಅದು ಮಾಂಸಾಹಾರಿಗಳು ಮತ್ತೆ ನಾಯಿ ಇವಾಗ ಎರಡು ಆ ಥರವೆಲ್ಲ ನೀರನ್ನ ನಾಲ್ಗೆನ ಇದು ಈಚೆಗೆ ತೆಗ್ದು ಒಳಗಡೆಗೆ ತೆಗ್ದು ಕುಡಿಯುತ್ತೆ. ಆದರೆ ನಾವು ಹಂಗೆ ಕುಡಿತೀರಾ? ನಾವಾಗಿರ್ಬೋದು, ಬೇರೆ ಸಸ್ಯಾಹಾರ ಪ್ರಾಣಿಗಳಾಗಿರ್ಬೋದು, ಅವೆಲ್ಲ ಕುಡಿಯೋದಿಲ್ಲ. ಯಾಕಂದ್ರೆ ನಾವು ಸಸ್ಯಾಹಾರಿಗಳಿಗಾಗಿ ಬಂದಿದ್ದೀರಿ. ಆದರೆ ಮನುಷ್ಯ ಎವಲ್ಯೂಷನ್ ಆಗ್ತಾ ಇದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಅದು ಮನುಷ್ಯ ಫಸ್ಟ್ ತಿಂದಿದ್ದು ಕೂಡ ಹಸಿ ಮಾಂಸ ಅಲ್ಲ. ಯಾವುದೋ ಒಂದು ಸ್ಟೋರಿ ಕೇಳಿರ್ತೀರಾ, ಅದು ಬೆಂಕಿಯಲ್ಲಿ ಬಿದ್ದೈತೆ, ಹಂದಿನೋ ಯಾವುದೋ ಬೆಂಕಿಯಲ್ಲಿ ಬಿತ್ತು, ಅದನ್ನ ತಿಂದಿದ್ದವನು. ಸೊ ಅಂದ್ರೆ ರುಚಿ ಇರ್ಲಿಲ್ಲ, ಅದೇ ತಿಂದು ಅದೇ ಬಲ್ತೋಗಿದ್ದಿದ್ದು ಅದ್ರ ಸ್ಮೆಲ್ ಬರ್ಬೋದೇನೋ, ಆ ರೀತಿ ತಿಂದಿದ್ದು. ಅಂದ್ರೆ ನಾವು ಹಸಿ ಮಾಂಸನ ತಿನ್ನೋದಕ್ಕಾಗ್ಲಿ ಅರಿಸ್ಕೊಳ್ಳೋದಕ್ಕಾಗ್ಲಿ ನಮ್ಗೆ ಶಕ್ತಿ ಇಲ್ಲ. ಆ ಕೋರೆ ಹಲ್ಲು ಕೊಟ್ಟಿರೋದು ಹಸಿ ಮಾಂಸನ ಕಚ್ಚೋದಕ್ಕಲ್ಲ, ಅದರಿಂದಾನು ನಾವು ಕಚ್ಬೋದು. ಯಾವುದು ಅಂದ್ರೆ ಫುಲ್ ಬಿಸಿ ಮಾಡಿ ಎಲ್ಲ ಮಾಡಿ ವೀಕ್ ಮಾಡಿರೋ ಮಾಂಸನ ಕಚ್ಬೋದು ಅಷ್ಟೇ. ಅದಕ್ಕೆ ನಮ್ಗೆ ಆ ಕೋರೆ ಹಲ್ಲನ್ನ ಕೊಟ್ಟಿರ್ಬೋದು. ಇನ್ನು ಹಲ್ಲಿನ ಸೆಟ್ಟು ನೋಡ್ಬೋದು, ಇದಕ್ಕೆ 4-8 ಹಲ್ಲುಗಳು ಇರ್ತಾವ ಅಷ್ಟೇ ಮಾಂಸಾಹಾರಿಗಳಿಗೆ. ನಮ್ಗೆ 32 ಇರ್ತದೆ. ಅದೇ ತರ ನೀವು ಇದ್ರ ನೋಡ್ಬೋದು, ಅದರ ದೌಡೆ 4 ಟೈಪ್ ಇದೆ, ಮಧ್ಯದಲ್ಲಿರೋ 2, ಮತ್ತೆ ಅದ್ರ ಪಕ್ಕದಲ್ಲಿರೋ ಹಲ್ಲು, ಅದಾದ್ಮೇಲೆ ದೌಡೆಗಳು, ಮತ್ತೆ ಅದ್ರ ಹಿಂದೆ ಇರೋದು. ಈ ತರ ನಮ್ಗೆ ಶಾಕಾಹಾರಿಗಳಿಗೆ ತುಂಬಾ ಸಿಮಿಲಾರಿಟೀಸ್ ಇದಾವೆ. ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ವಿರೂಪಾಕ್ಷಿ ಸರ್ ಅವರು ಮತ್ತೆ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.